ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾಕೆ ಇವತ್ತು ಚಂದ್ರಗಿರಿಲಿ ಕ್ಲೈಮೇಟ್ ಸ್ವಲ್ಪ ಭಾರಿ ಡೌನ್ ಆಗಿದೆ. ಯಾಕೆಂದರೆ ಮಳೆ ಮೋಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಯಾಕೆಂದರೆ ಮಳೆ ಮೋಡ ಆಗಿರೋ ಕಾರಣದಿಂದ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ನಾನಿರೋದು ಚಂದ್ರಗಿರಿಲಿ ಆಗಿನ ಕಾಲದ ಮಂತ್ರಿ ಚಾವುಂಡರಾಯ ಅವರಿಗೆ ಕುಷ್ಮಾಂದಿನಿ ದೇವಿ ಕನಸಲ್ಲಿ ಬಂದು ಹೇಳಿದಾಗ, ಮುಂದೆ ಇರುವ ವಿಂಧ್ಯಗಿರಿ ಪರ್ವತಕ್ಕೆ ನೀನು ಬಾಣ ಬಿಡು, ಆ ಬಾಣ ಬಿಟ್ಟಾಗ ಒಂದು ವಿಶಾಲ ರೇಖಾಚಿತ್ರ ಪ್ರಜ್ವಲಿಸುತ್ತೆ ಅಂತ ಹೇಳಿದ್ರಂತೆ. ಅದೇ ಥರ ಆಗಿನ ಕಾಲದಲ್ಲಿ ಚಾವುಂಡರಾಯ ಅವರು ಚಂದ್ರಗಿರಿಯಿಂದ ಮುಂದೆ ಕಾಣಿಸ್ತಾ ಇರೋವಂತಹ ವಿಂಧ್ಯಗಿರಿ ಬೆಟ್ಟಕ್ಕೆ ಬಾಣ ಬಿಟ್ಟಾಗ ಅಲ್ಲಿ ಬಂದಿದ್ದೆ ಗೋಮಟೇಶ್ವರ ವಿಗ್ರಹದ ಒಂದು ವಿಶಾಲ ರೇಖಾಚಿತ್ರ. ಮುಂದೆ ಅವರು ಬಿಟ್ಟಂಥ ಜಾಗ ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಬನ್ನಿ. ಯಾರು ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಇದೆಲ್ಲ ಬಂಡೆಕಲ್ಲುಗಳು. ಹಿಂದೆ ಹೆಂಗಿತ್ತು ಈಗಲೂ ಕೂಡ ಅದೇ ಥರ ಇದೆ. ಗುಹೆಗಳು, ಅಲ್ಲಲ್ಲಿ ನೀರು ಪಾಸ್ ಆಗ್ತಾ ಇರುತ್ತೆ. ಅದನ್ನು ಕೂಡ ನೀವು ನೋಡ್ಬೋದು. ಇವಾಗ ನೋಡಿ ನೀರೆಲ್ಲ ಯಾವ ಥರ ಬರ್ತಾಯಿದೆ ಅಲ್ಲಿ, ಆಯಿತಾ. ಅಜ್ಜಿ ತಾತ ಅವರೇ ಅಷ್ಟು ಬೇಗ ಹತ್ಕೊ ಹೋಗ್ತಾವ್ರೆ ಮೇಲೆ. ಏನೋ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ, ಎಲ್ಲಿಗಾದರೂ ಹೋಗ್ಬೇಕು ಅನ್ಸಂದ್ರೆ ದಯವಿಟ್ಟು ಒಮ್ಮೆ ನೋಡಿ. ಚಂದ್ರಗಿರಿಯಿಂದ ವಿಂಧ್ಯಗಿರಿಗೆ ನೋಡ್ತಾ ಇದ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ. ಮಕ್ಕಳಿಗೆಲ್ಲ ಏನೋ ಒಂಥರ ಖುಷಿ ಮೆಟ್ಲತ್ತದಕ್ಕೆ. ನಾವು ಚಿಕ್ಕದ್ರಲ್ಲಿ ಬರ್ತಿದ್ವಪ್ಪ, ಬಂದು ಅಲ್ಲೆಲ್ಲ ಏನು ಮಹಾಮಸ್ತಕ ಅಭಿಷೇಕ ಟೈಮಲ್ಲೆಲ್ಲ ಬಂದು ಹೋಗಿದ್ದೀವಿ. ಸದ್ಯಕ್ಕೆ ಇದು ನೋಡಿ ವೀಕ್ಷಕರೇ, ಈಗ ನೀವು ನೋಡ್ತಾ ಇರ್ಬೋದು, ಚಂದ್ರಗಿರಿಯಲ್ಲಿ ಚಾವುಂಡರಾಯ ನಿರ್ಮಿಸಿದ ಪ್ರಸಿದ್ಧ ದೇವಾಲಯವು ಇದೆ. ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಬೆಟ್ಟಗಳಿಂದ ನೆಲೆಗೊಂಡಿರುವ ಶ್ರವಣಬೆಳಗೊಳವು ಏಕಶಿಲೆಯ ಭಗವಾನ್ ಬಾಹುಬಲಿಯಿಂದ ರಕ್ಷಿಸಲ್ಪಟ್ಟಿದೆ ಮತ್ತು 2300 ವರ್ಷಗಳ ಜೈನ ಪರಂಪರೆಯ ನೆಲೆಯಾಗಿದೆ. ಇದು ಶತಮಾನಗಳ ನಮ್ಮ ಇತಿಹಾಸ. ಕಳ್ಳಿ ಗಿಡ ತುಂಬ ಚೆನ್ನಾಗಿದೆಲ್ಲ. ಹಿಂದೆ ನೋಡ್ತಿದ್ವಿ, ಇದನ್ನು ಕೂಡ ಎಲ್ಲೂ ಕಾಣಿಸ್ತಿಲ್ಲ. ವೀಕ್ಷಕರೇ, ಬೆಟ್ಟದ ಮೇಲೆ ಹಲವಾರು ಜೈನ ಬಸದಿಗಳು ಕಂಡುಬರುತ್ತವೆ. ಅವುಗಳಲ್ಲಿ ಕೆಲವು ಪ್ರಮುಖವಾದುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಾವುಂಡರಾಯ ಬಸದಿ, ಚಂದ್ರಗುಪ್ತ ಬಸದಿ, ಶಾಂತಿನಾಥ ಬಸದಿ, ಪಾರ್ಶ್ವನಾಥ ಬಸದಿ, ಕತ್ತಲೆ ಬಸದಿ, ಮಜ್ಜಿಗನ ಬಸದಿ, ಶಾಸನ ಬಸದಿ, ಚಂದ್ರಪ್ರಭಾ ಬಸದಿ, ಎರಡು ಕಟ್ಟೆ ಬಸದಿ, ಸವತಿ ಗಂಧಾವರ್ಣ ಬಸದಿ, ತೇರಿನ ಬಸದಿ, ಶಾಂತೇಶ್ವರ ಬಸದಿ, ಇರುವೆ ಬ್ರಹ್ಮದೇವ ಬಸದಿ, ಇವು ಇಲ್ಲಿ ಕಂಡುಬರುವ ಪ್ರಮುಖ ಬಸದಿಗಳು. ಇನ್ನು ನಿಮಗೆ ನಾನು ಅಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನೀವು ನೋಡ್ತಾ ಇರೋದು ಚಾವುಂಡರಾಯ ಬಸದಿ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ಕಲ್ಲಿನ ಆಕೃತಿ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಇದೇ ಥರ ಇದು ಚಾವುಂಡರಾಯ ಬಸದಿ ನೋಡಾಯಿತು. ನಂತರ ಇಲ್ಲಿ ಒಂದು ವಿಗ್ರಹದಲ್ಲಿ ಅದು ಕೆತ್ತನೆ ಮಾಡುವಾಗ ಏನೋ ಪ್ರಾಬ್ಲಮ್ ಆಗಿ ಅದು ಹಾಳಾಗಿದೆ. ಮತ್ತು ಈಗ ನೀವು ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಸದಿಗಳೇ ನಿಮಗೆ ಇಲ್ಲಿ ಕಾಣಲು ಸಿಗುತ್ತವೆ. ತುಂಬ ಸೈಲೆಂಟ್ ಇರುತ್ತೆ ದೇವಾಲಯಗಳಲ್ಲಿ. ಸೈಲೆಂಟ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಬಸದಿಗಳು ತುಂಬಾ ಚೆನ್ನಾಗಿದ್ದಾವೆ.
ಒಮ್ಮೆ ಆದರೂ ನೀವು ದಯವಿಟ್ಟು ನಮ್ಮ ಪ್ರವಾಸಿಗರು ಭೇಟಿ ಕೊಡಿ. ಇಲ್ಲಿ ಬಂದು ನಮ್ಮ ಇತಿಹಾಸನ ತಿಳ್ಕೋಬೇಕು. ಗೋಮೇದಕ್ಷ ಯಕ್ಷಿ ಕುಷ್ಮಾಂದಿನಿ ದೇವಿ ಶ್ರೀ ಆದಿನಾಥಾಯ ನಮಃ. ಇವುಗಳಲ್ಲದೆ ಭದ್ರಬಾಹು ಗುಹೆ, ಮಾರಸಿಂಹನ ಮನಾಸ್ತಂಭ, ಮಹಾನವಮಿ ಮಂಟಪ, ಭದ್ರಬಾಹು ಶಾಸನಗಳು, ಗಂಗರಾಜ ಮಂಟಪ ಮತ್ತು ನಿಷಿದಿ ಮಂಟಪಗಳಂತಹ ಹಲವಾರು ಸ್ಮಾರಕಗಳನ್ನು ಚಂದ್ರಗಿರಿಯಲ್ಲಿ ಕಾಣಬಹುದು. ಈಗ ನೀವು ನೋಡ್ತಾ ಇರೋದು ಚಂದ್ರಗುಪ್ತ ಬಸದಿ. ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಹೇಳೋಕ್ಕೆ ಅಸಾಧ್ಯವಾದದ್ದು. ನಮ್ಮ ಇತಿಹಾಸನೇ ಹಾಗೆ ತುಂಬ ಚೆನ್ನಾಗಿ ವರ್ಣಿಸಿರ್ತಾರೆ. ಕೆತ್ತನೆ ಆಗಲಿ ಕತೆಗಳಲ್ಲಾಗಲಿ ತುಂಬ ಚೆನ್ನಾಗಿ ಇದನ್ನು ಕೆತ್ತನೆ ಮಾಡಿದ್ದಾರೆ. ಇವಾಗ ನೀವು ನೋಡ್ತಾ ಇರೋದು ಶಾಂತಲ ದೇವಿಯ ಶಾಸನ. ಕ್ರಿಸ್ತಶಕ 1123ರಲ್ಲಿ ಈ ಶಾಸನಗಳನ್ನು ಬರೆಯಲಾಯಿತು. ನೀವು ಚಂದ್ರಗಿರಿಗಾದರೂ ಹೋಗಿ ಇಲ್ಲ ವಿಂಧ್ಯಗಿರಿಗಾದರೂ ಹೋಗಿ ಅಲ್ಲಿ ಶಾಸನಗಳು ಹಾಳಾಗಬಾರ್ದು ಅನ್ನೋ ಕಾರಣದಿಂದ ಈ ಥರ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಅದನ್ನು ಸೇಫಲ್ಲಿ ಇಟ್ಟಿರ್ತಾರೆ. ಏಕೆಂದರೆ ಮಳೆಗೋ ಅಥವಾ ಏನಾದರೂ ಒಂದು ಕಾರಣಕ್ಕೆ ಅವು ನಶಿಸಿ ಹೋಗ್ಬೋದು. ಹಾಗಾಗಿ ಅದು ಹಾಳಾಗದೇ ಇರಲಿ ಅನ್ನೋದಕ್ಕೋಸ್ಕರ ಆ ಥರ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಮಡಗಿರ್ತಾರೆ. ನೀವು ಅಲ್ಲಿ ಹೋದಾಗ ಅದನ್ನು ಕಾಣ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಇದೇ ಜಾಗದಿಂದ ಆಗಿನ ಕಾಲದ ಮಂತ್ರಿಯಾಗಿದ್ದಂಥ ಚಾವುಂಡರಾಯರವರು ಚಂದ್ರಗಿರಿಯಿಂದ ವಿಂಧ್ಯಗಿರಿಗೆ ಬಾಣ ಬಿಟ್ಟಂಥ ಸ್ಥಳ. ಕಡೆ ಬೆಟ್ಟದಲ್ಲಿ ಈ ಥರ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಅದನ್ನು ಮುಚ್ಚಿರ್ತಾರೆ. ಏಕೆಂದರೆ ಅದು ಹಾಳೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ದಾರೆ. ಹಾಗೆಯೇ ಇನ್ನು ನೀವು ಚಂದ್ರಗುಪ್ತ ಭಾರತದ ಏಕೀಕರಣ ಮತ್ತು ಮೌರ್ಯ ರಾಜವಂಶದ ಸ್ಥಾಪಕ. ಸಲ್ಲೇಖನವನ್ನು ಪ್ರದರ್ಶಿಸಿದ ಚಂದ್ರಗಿರಿ ಬೆಟ್ಟದ ಮೇಲೆ ಚಂದ್ರಗುಪ್ತ ಮೌರ್ಯನ ಹೆಜ್ಜೆ ಗುರುತುಗಳು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಗ್ರಿಪ್ ಇದೆ. ಒಂದೊಂದು ಕಡೆ ಮೆಟ್ಲುಗಳು ಈ ಥರ ಕೆತ್ತಿರ್ತಾರೆ, ಒಂದೊಂದು ಕಡೆ ಸಾಫ್ಟಾಗಿರುತ್ತೆ. ಆದರೆ ಈ ಜಾಗದಲ್ಲಿ ಆರಾಮಾಗಿ ನೀವು ಮೇಲೆ ಹೋಗ್ಬೋದು. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬಂದು ಕಲ್ ಮೇಲೆ ನಿಂತ್ಕೊಂಡು ರೀಲ್ಸ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಎಷ್ಟೋ ಜನ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ಬಿಟ್ಬಿಡಿ. ಬೇಕಾದರೆ ಎಲ್ಲಿ ಒಂದು ಕಡೆ ಜಾಗ ಚೆನ್ನಾಗಿರುತ್ತೋ ಆ ಜಾಗದಲ್ಲಿ ಮಾಡಿ. ನೋಡಿ ಇಲ್ಲೆಲ್ಲ ಶಾಸನಗಳನ್ನ ಯಾವ ಥರ ಗ್ಲಾಸ್ ಫಿಟ್ಟಿಂಗಲ್ಲಿ ಮಾಡಿ ಇರ್ತಾರೆ ಅಂತ. ಅಯ್ಯೋ, ನಾನು ತುಂಬ ಸಲ ಬಂದಿದ್ದೇನೆ ಶ್ರವಣಬೆಳಗೊಳಕ್ಕೆ. ಆದರೆ ಯೂಟ್ಯೂಬರ್ ಆಗಿ ಇದೇ ಫಸ್ಟ್ ಟೈಮು ನಾನು ಶ್ರವಣಬೆಳಗೊಳಕ್ಕೆ ಬಂದಿರೋದು. ನಾನಂತೂ ಶ್ರವಣಬೆಳಗೊಳಕ್ಕೆ ತುಂಬ ಸಲ ಬಂದಿದ್ದೀನಿ, ಆದರೆ ಯೂಟ್ಯೂಬರ್ ಆಗಿ ಇದೇ ಫಸ್ಟ್ ಟೈಮು ನಾನು ಬಂದಿರೋದು. ಆಗ 2012ನೇ ಇಸ್ವಿನಲ್ಲಿ ನಾನು ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಏನೋ ಊಟ ಎಲ್ಲ ತಂದು
ವಿಂಧ್ಯಗಿರಿ ಬೆಟ್ಟದ ಮೇಲೆ ಕೂತ್ಕೊಂಡು ತಿಂದಿದ್ವಿ, ಅದು ಇನ್ನೂ ನೆನಪಿದೆ. ಇವಾಗ ಏನೋ ಮೈಸೂರಿಂದ ಶ್ರವಣಬೆಳಗೊಳಕ್ಕೆ ಟ್ರೈನ್ ಕೂಡ ಇದೆ, ನೀವು ಟ್ರೈನಲ್ಲಿ ಬರ್ಬೋದು. ಆಗ ನಾವು ಬಂದು ಅಕ್ಕಿಹೆಬ್ಬಳಲ್ಲಿ ಇಳ್ಕೊಂಡು ಟ್ರೈನಲ್ಲಿ ಅಲ್ಲಿಂದ ಬಸ್ ಮುಖಾಂತರ ಇಲ್ಲಿಗೆ ನಾವು ಬರ್ತಿದ್ವಿ ಶ್ರವಣಬೆಳಗೊಳಕ್ಕೆ. ಇವಾಗ ತುಂಬಾ ಹೆಲ್ಪ್ ಇದೆ ಎಲ್ಲರಿಗೋಸ್ಕರ, ಆರಾಮಾಗಿ ಟ್ರಿಪ್ ಮಾಡ್ಬೋದು. ಹಾಗೆಯೇ ನೀವು ಈಗ ನೋಡ್ಬೋದು ಮಿಸ್ ಆದ. ಆದರೆ ಒಬ್ಬನೇ ಬಂದು ಇವತ್ತು ಈ ಥರ ಚಂದ್ರಗಿರಿ ಬಂಡೆಕಲ್ ಮೇಲೆ ಕುಂತಿದ್ದೀನಿ ಅಂದರೆ, ಮುಂದೆ ವಿಂಧ್ಯಗಿರಿ ಬೆಟ್ಟನ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗ್ತೈತೆ ಅಂದರೆ, ಮನೇಲಿದ್ದರೂ ಬೇಜಾರು, ಹೊರಗಡೆ ಬಂದರೆ ಮಾತ್ರ ಮನಸ್ಸಿಗೆ ನೆಮ್ಮದಿ. ಇದನ್ನು ನಾನು ತಿಳ್ಕೊಂಡಿದ್ದೀನಿ, ನೀವು ಕೂಡ ಅದೇ ಥರ ಮಾಡಿ. ಬೇಜಾರಾದರೆ ಒಂದು ರೌಂಡು ಈ ಕಡೆ ಬಂದೋಗಿ ನೋಡಿ, ಎಷ್ಟು ಚೆನ್ನಾಗಿದೆ. ಮುಂದೆ ಇದು ಸಿಂಪಲಾಗಿ ತೋರಿಸ್ತಾ ಇರೋದು ಅಷ್ಟೇ ವೀಡಿಯೋ, ನೆಕ್ಸ್ಟ್ ಎಲ್ಲ ಯೂಟ್ಯೂಬಲ್ಲಿ ಬರುತ್ತೆ. ಯೂಟ್ಯೂಬಲ್ಲಿ ಯಾರು ಮಿಸ್ ಮಾಡದೆ ಕೊನೆವರೆಗೂ ವೀಡಿಯೋಗಳನ್ನ ನೋಡ್ತಾ ಹೋಗಿ. ವಿಶಾಲವಾದ ಬೆಟ್ಟ, ಮಧ್ಯ ಸಿಟಿ, ಮತ್ತು ಈ ಕಡೆನೂ ಚಂದ್ರಗಿರಿ ಬೆಟ್ಟ, ಕಲ್ಲು ಬಂಡೆಗಳು, ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಹ ಕಲ್ಲು ಬಂಡೆಗಳ ಒಂದು ವಿನ್ಯಾಸ ನೋಟ.